In the last part 2, we discussed about decomposition, that means balancing the chemical equation as well as the some of the types of chemical reactions, and this is the last video of this chapter discussion. In the next video, let's see about the question and answers and the very important questions that might be come for your examinations. Okay, first of all, experiment on decomposition of lead nitrate. Lead nitrate ಬಗ್ಗೆ ಡಿಸ್ಕಸ್ ಮಾಡೋಣ. ಡಿಕಾಂಪೋಸಿಷನ್ ಅಂತ ಅಂದ್ರೆ ಏನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ವಿ ಆಲ್ರೆಡಿ ನೋನ್ ಡಿಕಾಂಪೋಸಿಷನ್ ಅಂತ ಬಂದಾಗ ಏನಾಗುತ್ತೆ, ಸಿಂಗಲ್ ಕಾಂಪೌಂಡ್ ಸ್ಮಾಲ್ ಸಬ್ಸ್ಟೆನ್ಸ್ ಆಗಿ ಬ್ರೇಕ್ ಡೌನ್ ಆಗೋದನ್ನ ನಾವು ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಕರೆಕ್ಟಾ? ಹಿಯರ್ ಫಸ್ಟ್ ಆಫ್ ಆಲ್ ಈ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಅಂದರೆ ಏನು ಬೇಕು, ನಮಗೆ ಲೆಡ್ ನೈಟ್ರೇಟ್ ಬೇಕು. ಲೆಡ್ ನೈಟ್ರೇಟನ್ನು ಟೆಸ್ಟ್ ಟ್ಯೂಬಲ್ಲಿ ಏನು ಮಾಡ್ಕೋಬೇಕು, ಬರ್ನ್ ಮಾಡ್ಕೋಬೇಕು, ಆಸ್ ಯು ಆರ್ ಲುಕಿಂಗ್ ಇನ್ ದ ಡಯಾಗ್ರಾಮ್. ಕರೆಕ್ಟ್? ಲೆಡ್ ನೈಟ್ರೇಟನ್ನು ಏನು ಮಾಡ್ಕೋತಾ ಇದ್ದಾರೆ, ಬರ್ನ್ ಮಾಡ್ಕೋತಾ ಇದ್ದಾರೆ. ಇದು ಬೇಕಪ್ಪ, ಇದು ನಮಗೆ ಬೇಕು ಅಂತ ಅಂದರೆ ನಾವು ಪೇರ್ ಆಫ್ ಏನೇನು ಬೇಕಂತ ಅಂದರೆ ಪೇರ್ ಆಫ್ ಲಾಂಗ್ ಟಾಂಗ್ಸ್ ಬೇಕಾಗುತ್ತೆ. ಆಫ್ಟರ್ ದಟ್ ಬಾಯ್ಲಿಂಗ್ ಟ್ಯೂಬ್ ಆ್ಯಂಡ್ ಲೆಡ್ ನೈಟ್ರೇಟ್ ಆ್ಯಂಡ್ ದಿಸ್ ಇಸ್ ದ ಬರ್ನರ್. ಆ್ಯಂಡ್ ನಾವೇನು ಮಾಡ್ತೀವಿ, ಬರ್ನ್ ಮಾಡ್ತಾ ಇರಬೇಕಾದ್ರೆ ಲೆಡ್ ನೈಟ್ರೇಟಲ್ಲಿ ರೆಡ್ ಬ್ರೌನ್ ಫ್ಯೂಮ್ಸ್ ಅನ್ನ ಬರಬೇಕು. ಫ್ಯೂಮ್ಸ್ ಅಂತ ಅಂದ್ರೇನು, ದ ಹೊಗೆ ಟೈಪ್ ಬರಬೇಕು. ಕರೆಕ್ಟಾ? ಯಾ. ಈಗ ಅಬ್ಸರ್ವೇಷನ್ ಏನೇನಪ್ಪ ಅಂತಂದ್ರೆ, ಇಲ್ಲಿ ಏನು ಯೆಲ್ಲೋ ಕಲರ್ ಬರುತ್ತಲ್ಲ ಅದನ್ನ ನಾವು ಲೆಡ್ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಇದು ಏನು, ಬ್ರೌನ್ ಫ್ಯೂಮ್ಸ್ ನೈಟ್ರೇಟ್. ಕರೆಕ್ಟಾ? ಬ್ರೌನ್ ಫ್ಯೂಮ್ ಏನು, ನೈಟ್ರೇಟ್. ಇದೇನಿದು, ಇದನ್ನ ನಾವು ಲೆಡ್ ನೈಟ್ರೇಟ್ ಅಂತ ಕರಿತೀವಿ. ಓಕೆನಾ? ಈಗ ಫಸ್ಟ್ ಆಫ್ ಆಲ್ ನಾವೇನು ಮಾಡ್ತಾ ಇರೋದು ಇಲ್ಲಿ ಅಂತ ಅಂದರೆ, ಲೆಡ್ ನೈಟ್ರೇಟನ್ನು ಡಿಕಾಂಪೋಸ್ ಮಾಡಿದಾಗ ಅಂತ ಅಂದರೆ ಒಂದು ದೊಡ್ಡ ಕಾಂಪೌಂಡನ್ನು ನಾವು ಇದು ಮಾಡಿದಾಗ ನಮಗೆ ಸಿಗುವಂತಹ ಸಿಂಪಲ್ ಸಬ್ಸ್ಟೆನ್ಸ್ ಯಾವುದು ಅಂತ ಅಂದರೆ ಲೆಡ್ ಆಕ್ಸೈಡ್ ಸಿಗುತ್ತೆ. ಆ ಲೆಡ್ ಆಕ್ಸೈಡ್ ಏನಾಗಿರುತ್ತೆ ಅಂತ ಅಂದರೆ, ಈ ಲೆಡ್ ಆಕ್ಸೈಡು ಯೆಲ್ಲೋ ರೆಸಿಡ್ಯೂ ಆಗಿರುತ್ತೆ. ಓಕೆನಾ? ಇದನ್ನು ಬರ್ನ್ ಮಾಡಿದಾಗ ಲೆಡ್ ಆಕ್ಸೈಡ್ ಬರುತ್ತೆ, ದಟ್ ಶುಡ್ ಬಿ ಯೆಲ್ಲೋ ರೆಸಿಡ್ಯೂ. ಆ್ಯಂಡ್ ನೈಟ್ರೇಟ್ ಸಿಗುತ್ತೆ, ದಟ್ ಈಸ್ ಬ್ರೌನ್ ಫ್ಯೂಮ್ಸ್. ಬ್ರೌನ್ ಫ್ಯೂಮ್ಸ್ ಬರ್ತಾ ಇದೆಯಲ್ಲ, ದಟ್ ಈಸ್ ದ ನೈಟ್ರೇಟ್. ಆ್ಯಂಡ್ ಆಕ್ಸಿಜನ್ ಗ್ಯಾಸ್ ನಮಗೆ ಸಿಗುತ್ತೆ. ಓಕೆನಾ? ಯಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ನಮಗೆ ಈ ಕೋಯಿಫಿಷಿಯೆಂಟ್ ಕೊಟ್ಟಿರೋದಿಲ್ಲ, ಕರೆಕ್ಟಾ? ಬ್ಯಾಲೆನ್ಸ್ ಮಾಡಿ ಅಂದಾಗ ಹೌ ಕ್ಯಾನ್ ವಿ ಬ್ಯಾಲೆನ್ಸ್? ಇದನ್ನ ಮರ್ತು ಬಿಡಿ, ಕೊಟ್ಟಿಲ್ಲ ಅಂತ ಅನ್ಕೊಂಡ್ಬೇಡ. ಯಾವ ಥರ ಬ್ಯಾಲೆನ್ಸ್ ಮಾಡೋಣ? ಪಿ ಬಿ ಬರ್ಕೊಳ್ಳಿ, ನೈಟ್ರೇಟನ್ನು ಬರ್ಕೊಳ್ಳಿ, ಇಲ್ಲೂ ಕೂಡ ಆಕ್ಸಿಜನ್ ಕೂಡ ಬರ್ಕೋಬೇಕಾಗತ್ತೆ. ಕರೆಕ್ಟಾ? ಇಲ್ಲಿ ಪಿ ಬಿ, ಇಲ್ಲಿ ಆಕ್ಸಿಜನ್, ಇಲ್ಲಿ ನೈಟ್ರೇಟನ್ನು ಬರ್ಕೋಬೇಕು. ಕರೆಕ್ಟಾ? ಪಿ ಬಿ ಎಷ್ಟಿದೆ, 2 ಇದೆ. ಇಲ್ಲಿ 3 2s 6 ಇದೆ. ಇಲ್ಲಿ ಓ ಎಷ್ಟಿದೆ, ಇಲ್ಲಿ ಓ 0 ಇದೆ. ಕರೆಕ್ಟಾ? ಇಲ್ಲಿ ಪಿ ಬಿ ಎಷ್ಟಿದೆ, ಪಿ ಬಿ 2 ಇದೆ. ಓ 1 3 ಇದೆ. ನೈಟ್ರೇಟ್ 4 2s 8 ಇದೆ. ಕರೆಕ್ಟಾ? ಆಗೇನಾಗುತ್ತೆ, ಇಲ್ಲಿ 2 ಹಾಕಿದಾಗ ದಟ್ ಶುಡ್ ಬಿ ವಾಟ್, 6 + 2 8 ಆಗುತ್ತೆ. ಮೀನ್ಸ್ ಇಟ್ ಈಸ್ ಬ್ಯಾಲೆನ್ಸ್ಡ್. ಪಿ ಬಿ ಆ್ಯಸ್ ಇಟ್ ಈಸ್ ಇದೆ. ಇಲ್ಲಿ ಓ 3 ಇದೆ, ಇಲ್ಲಿ ಓ 3 ಇದೆ. ಕರೆಕ್ಟಾ? ಎಸ್, ಅದೇ ರೀತಿ ನಾವು ಬ್ಯಾಲೆನ್ಸನ್ನು ಮಾಡ್ತೀವಿ. ಓಕೆ, ಬ್ಯಾಲೆನ್ಸಿಂಗನ್ನು ನೀವು ಕಲ್ತ್ಕೋಬೇಕು. ಇಫ್ ಯು ಆರ್ ನೋನ್ ಅಬೌಟ್ ಬ್ಯಾಲೆನ್ಸಿಂಗ್, you are going to score a very good marks. ಓಕೆನಾ? ಯಾ. ಬೋರ್ಡ್ ಎಕ್ಸಾಮ್ಗೆ ಈ ಒಂದು ಸ್ಲೈಡಿಂದ ಬೋರ್ಡ್ ಎಕ್ಸಾಮ್ಗೆ ಕೇಳಬಹುದಾದಂಥ ಕ್ವೆಶನ್ಸ್ ಈ ಥರ ಇರುತ್ತೆ. ವಾಟ್ ಆರ್ ದ ಪ್ರಾಡಕ್ಟ್ಸ್ ವೆನ್ ಲೆಡ್ ನೈಟ್ರೇಟ್ ಇಸ್ ಹೀಟೆಡ್? ಏನೇನು ಬರುತ್ತೆ? ಪಿ ಬಿ ಓ ಬರುತ್ತೆ, ಪ್ಲಸ್ ನೈಟ್ರೇಟ್ ಬರುತ್ತೆ, ಪ್ಲಸ್ ಆಕ್ಸಿಜನ್ ಬರುತ್ತೆ. ಪಿ ಬಿ ಓ ಏನಾಗಿರುತ್ತೆ, ದಟ್ ಈಸ್ ಯೆಲ್ಲೋ ರೆಸಿಡ್ಯೂ ಆಗಿರುತ್ತೆ. ಇಟ್ ಈಸ್
brown fumes and it is oxygen gas. Any concept we are going to learn anta andre, there we want to keep the mind and we can answer anything, any difficult questions when we observe deeply onto the concept. When we go deeply into the concept, we will understand anything or any toughest concepts. That's why please concentrate on the slides what I am going to display. Okay, write the balanced chemical equation for the reaction. Balanced chemical equations ಅನ್ನು ಬರೀಬೇಕು. How can we write ಅಂತ ಅಂದ್ರೆ, the balanced chemical equation is PbNO3 twice gives rise to PbO plus NO2 plus O2. It is unbalanced. ಕರೆಕ್ಟಾ? ಬ್ಯಾಲೆನ್ಸ್ ಮಾಡಬೇಕು. 2 PbNO3 to 2 PbO. ಕರೆಕ್ಟಾ? ನೋಡಿ ಇಲ್ಲೂ ಅದೇ ರೀತಿ ಇದೆಯಾ? ಯಾ, like that we want to balance. ಇದು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್. ಕರೆಕ್ಟಾ? ಪ್ರಾಡಕ್ಟ್ಸ್ ಕೇಳ್ತಾ ಇದ್ರೆ ಪ್ರಾಡಕ್ಟ್ಸ್ ಯಾವ್ದು ಬರೀಬೇಕಿಲ್ಲಿ? ಯಾ, ಐ ಆಮ್ ಗೋಯಿಂಗ್ ಟು ಶೇರ್ ದ ಸ್ಲೈಡ್ಸ್, ದಟ್ಸ್ ವೈ ಐ ಆಮ್ ಆನ್ಸರಿಂಗ್ ಹಿಯರ್. ಪ್ರಾಡಕ್ಟ್ಸ್ ಯಾವ್ದು? ದ ಪ್ರಾಡಕ್ಟ್ಸ್ ಆರ್ NO3 the products are NO2 PbO plus O2. These are the products. ಕರೆಕ್ಟಾ? ಇದು ನಮಗೆ ಪ್ರಾಡಕ್ಟ್ ಸಿಕ್ಕಿರುವಂಥದ್ದು. ಓಕೆ, ನೆಕ್ಸ್ಟ್ we will moving on to the redox reaction. Redox reaction, it is very important for 1 marks. 1 ಮಾರ್ಕ್ಸಿಗೆ ಕೇಳುವಂಥ ಕಾನ್ಸೆಪ್ಟ್ಸ್ ಇವೆಲ್ಲ. ಫಸ್ಟ್ ಆಫ್ ಆಲ್ ರೆಡಾಕ್ಸ್ ರಿಯಾಕ್ಷನ್ ಅಂತ ಬಂದಾಗ ನಮ್ಮಲ್ಲಿ 2 ಟೈಪ್ಸನ್ನ ನಾವು ನೋಡ್ತೀವಿ. ಒಂದು 2 ಟೈಪ್ಸ್ ನೋಡ್ತೀವಿ. ಒಂದು ಆಕ್ಸಿಡೇಷನ್, ಅದರ್ ಒನ್ ಈಸ್ ರಿಡಕ್ಷನ್. ಓಕೆ, ಆಕ್ಸಿಡೇಷನ್, ರಿಡಕ್ಷನ್. ಕರೆಕ್ಟಾ? ಆಕ್ಸಿಡೇಷನ್ ಅಂತ ಬಂದಾಗ ಆಕ್ಸಿಡೇಷನ್ ಇಸ್ ನಥಿಂಗ್ ಬಟ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ZnCuSO4 ಇದೆ ಅಂತ ಅಂದರೆ ಈ ZnCuSO4 ಅಲ್ಲಿ ಏನಾಗುತ್ತೆ, ಈ ZN ಆಕ್ಸಿಡೈಸ್ಡ್ ಆಗುತ್ತೆ ಅಂತ ಅಂದರೆ ಏನಾಗುತ್ತೆ, ಇಲ್ಲಿ ಈ ZN SOCO4 ಜೊತೆ ಸೇರಿಕೊಂಡಾಗ ದಟ್ ಶುಡ್ ಬಿ ಆಕ್ಸಿಡೈಸ್. ಅಂದರೆ ಅಲ್ಲಿ ಏನಾಗುತ್ತೆ, ಈ ಎಲೆಕ್ಟ್ರಾನ್ ಲಾಸ್ ಆಗುತ್ತೆ, ಈ ಎಲೆಕ್ಟ್ರಾನ್ ಲಾಸ್ ಆಗುತ್ತೆ. ಕರೆಕ್ಟಾ? ರಿಡಕ್ಷನ್ ಅಂತ ಅಂದರೆ ಎಲೆಕ್ಟ್ರಾನ್ಸು ಗೇನ್ ಆಗುತ್ತೆ. ಈ ಥರ ಬರೆದ್ರೆ ಎಲೆಕ್ಟ್ರಾನ್ಸ್ ಅಂತ. ಕರೆಕ್ಟಾ? ಎಲೆಕ್ಟ್ರಾನ್ಸ್ ಗೇನ್ ಆಗೋದನ್ನು ನಾವು ರಿಡಕ್ಷನ್ ಅಂತ ಕರಿತೀವಿ. ಎಲೆಕ್ಟ್ರಾನ್ಸ್ ಲಾಸ್ ಆಗೋದನ್ನು ಆಕ್ಸಿಡೇಷನ್ ಅಂತ ಹೇಳಿ ಕರಿತೀವಿ. ಕರೆಕ್ಟಾ? ಇದರಿಂದ ನಿಮಗೆ 2 ಮಾರ್ಕ್ ಕ್ವೆಶನ್ ಬರುತ್ತೆ. ಏನಪ್ಪ ಅಂತ ಅಂದರೆ, ಒಂದು ಈಕ್ವೇಷನನ್ನು ಕೊಟ್ಟು ರಿಡಕ್ಷನ್ ಆಕ್ಸಿಡೇಷನನ್ನು ತೋರಿಸ್ಬೇಕು. ಕರೆಕ್ಟಾ? ಇಟ್ ಈಸ್ ರಿಡಕ್ಷನ್, it is oxidation. it is oxidation, it is reduction. ಈ ಥರ ತೋರಿಸ್ಬೇಕು. ಈ ಥರ ತೋರಿಸೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಕರೆಕ್ಟಾ? ತೋರಿಸೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅದೇ ಇಲ್ಲಿ ನೋಡ್ತಾ ಇದ್ರೆ ಕಾಪರ್ ರೆಡ್ಯೂಸ್ಡ್ ಆಗಿದೆ, ಜಿಂಕ್ ಆಕ್ಸಿಡೈಸ್ಡ್ ಆಗಿದೆ. ಯಾಕೆ ರೆಡ್ಯೂಸ್ಡ್ ಅಂತ ಅಂದ್ರೇನು, ಎಲೆಕ್ಟ್ರಾನ್ ಗೇನ್ ಮಾಡ್ಕೊಂಡಿದೆ ಅಂತ. ಆಕ್ಸಿಡೈಸ್ ಅಂದರೆ ಎಲೆಕ್ಟ್ರಾನ್ ಕಡಿಮೆ ಮಾಡ್ಕೊಂಡಿದೆ ಅಂತ. ಎಲೆಕ್ಟ್ರಾನ್ಸ್ ಏನು ಮಾಡ್ಕೊಂಡಿದೆ, ಕಡಿಮೆ ಮಾಡ್ಕೊಂಡಿದೆ. ಆಕ್ಸಿಡೈಸ್ಡ್ ಅಂದರೆ. ರಿಡಕ್ಷನ್ ಅಂತ ಅಂದ್ರೇನು, ಜಾಸ್ತಿ ಆಗಿದೆ ಅಂತ. ಅಂದರೆ ಇಲ್ಲಿ ಉಲ್ಟಾ, ರಿಡಕ್ಷನ್ ಅಂದರೆ ಕಡಿಮೆ ಅಲ್ಲ, ರಿಡಕ್ಷನ್ ಅಂದರೆ ಜಾಸ್ತಿ ಮಾಡ್ಕೊಂಡಿದೆ ಅಂತ. ಕರೆಕ್ಟಾ? ಆಕ್ಸಿಡೇಷನ್ ಅಂದರೆ ಕಡಿಮೆ ಮಾಡ್ಕೊಂಡಿದೆ ಅಂತ. ಓಕೆನಾ? ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ಟೆಲ್, ಆಕ್ಸಿಡೇಷನ್ ಇಸ್ ನಥಿಂಗ್ ಬಟ್ reduction. Oxidation is nothing but loss of electron, reduction is nothing but gain of electron. Here Zn ಏನಾಗ್ತಾ ಇದೆ, SO4 ಜೊತೆ ಸೇರ್ಕೊಂಡು ರಿಡ್ಯೂಸ್ಡ್ ಆಗ್ತಾ ಇದೆ, ಎಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಳ್ತಾ ಇದೆ. ಅದೇ CuSO4 SO4 ಅನ್ನ Znಗೆ ಜಿಂಕಿಗೆ ಕೊಟ್ಟು ಅದು ಗೇನ್ ಆಗ್ತಾ ಇದೆ ಅಂತ ಅರ್ಥ. ಕರೆಕ್ಟಾ? ಇದರಿಂದ
2 ಕ್ವೆಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಆ ಕ್ವೆಶನ್ಸನ್ನು ಇಲ್ಲಿ ಕೊಟ್ಟಿದ್ದೀನಿ. ರಿಡಾಕ್ಸ್ ರಿಯಾಕ್ಷನ್ ಕೇಳೋದು ಕಡಿಮೆ, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಡಿಫೈನ್ ಆಕ್ಸಿಡೇಷನ್ ಅಂತ ಹೇಳಿ ಕ್ವಶನ್. ಆಕ್ಸಿಡೇಷನ್ ಅಂತ ಅಂದರೆ ಏನು, ಲೂಸಿಂಗ್ ಆಫ್ ಎಲೆಕ್ಟ್ರಾನ್ ಅಂತ. ಎಲೆಕ್ಟ್ರಾನ್ ಲೂಸ್ ಆಗೋದನ್ನು ನಾವು ಆಕ್ಸಿಡೇಷನ್ ಅಂತ ಹೇಳಿ ಕರಿತೀವಿ. ರಿಡಕ್ಷನ್ ಅಂತ ಬಂದಾಗ ಗೇನಿಂಗ್ ಆಫ್ ಎಲೆಕ್ಟ್ರಾನ್. ಕರೆಕ್ಟಾ. ಐಡೆಂಟಿಫೈ ಆಕ್ಸಿಡೈಸ್ಡ್ ಅಂಡ್ ರೆಡ್ಯೂಸ್ಡ್ ಸಬ್ಸ್ಟಾನ್ಸಸ್ ಇನ್ ದ ಫಾಲೋಯಿಂಗ್. ಆಕ್ಸಿಡೈಸ್ಡ್ ಯಾವುದು, ಇದು ಇದು ರೆಡ್ಯೂಸ್ಡ್. ಕರೆಕ್ಟಾ. ಇಟ್ ಈಸ್ ರೆಡ್ಯೂಸ್ಡ್. ದೆನ್ ಇದು ಮೇಲ್ ಬರಬೇಕು. ಇದೇ ರೀತಿ ನೀವು ಮಾಡ್ಕೋಬೇಕಾಗತ್ತೆ ನೋಡಿ. ಇದು ಆಕ್ಸಿಡೈಸ್ಡ್, ಇದು ರೆಡ್ಯೂಸ್ಡ್. ಇದು ರೆಡ್ಯೂಸ್ಡ್, ಸಾರಿ ಇದು ಆಕ್ಸಿಡೈಸ್ಡ್, ಕರೆಕ್ಟಾ. ಈ ZN SO4ಗೆ ತೋರಿಸ್ಬೇಕು ನೀವು. ಈ ZN SO4 ಹತ್ರ ತೋರಿಸಿ ಆಕ್ಸಿಡೈಸ್ಡ್ ಅಂತ, CU ಹತ್ರ ತೋರಿಸಿ ರೆಡ್ಯೂಸ್ಡ್ ಅಂತ ತೋರಿಸ್ಬೇಕು. ಕರೆಕ್ಟಾ. ವಾಟ್ ಈಸ್ ರೆಡಾಕ್ಸ್ ರಿಯಾಕ್ಷನ್ ಅಂತ ಕೇಳ್ತಾರೆ. ರೆಡಾಕ್ಸ್ ರಿಯಾಕ್ಷನ್ ಅಂತ ಅಂದರೆ ಏನಪ್ಪ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಬೋತ್ ಲಾಸ್ ಆಫ್ ಎಲೆಕ್ಟ್ರಾನ್ ಆ್ಯಂಡ್ ಗೇನಿಂಗ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳಿ. ಓಕೆ. ನೆಕ್ಸ್ಟ್ ಕರೋಷನ್ ಆಸ್ ವೆಲ್ ಆಸ್ ರಾನ್ಸಿಡಿಟಿ ಅಂತ ಹೇಳಿ. ಕರೋಷನ್ ಮತ್ತು ರಾನ್ಸಿಡಿಟಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಕರೋಷನ್ ಅಂತ ಬಂದಾಗ ವಾಟ್ ಈಸ್ ಕರೋಷನ್ ಅಂತ ಅಂದರೆ ಕರೋಷನ್ ಇಸ್ ನಥಿಂಗ್ ಬಟ್ ಮೆಟಲ್ ಡಿಸ್ಟ್ರಕ್ಷನ್ ಬೈ ಕೆಮಿಕಲ್ ರಿಯಾಕ್ಷನ್ ವಿತ್ ಎನ್ವಿರಾನ್ಮೆಂಟ್ ಅಂತ ಅರ್ಥ. ಅಂದರೆ ನಾವೇ ಬೆಸ್ಟ್ ಎಕ್ಸಾಂಪಲ್ ಏನು ಕೊಡಬಹುದು ಅಂದರೆ ರಸ್ಟಿಂಗ್ ಆಫ್ ಐರನ್. ಅಂದರೆ ಒಂದು ಐರನ್ ಅಥವಾ ಏನೋ ಒಂದು ಮೆಟಲ್ ಐಟಮನ್ನು ನಾವು ಎನ್ವಿರಾನ್ಮೆಂಟ್ ಹತ್ರ ಇಟ್ಟರೆ ಬೈ ದ ಕೆಮಿಕಲ್ ರಿಯಾಕ್ಷನ್ ಆ ಒಂದು ಮೆಟಲ್ ಡಿಸ್ಟ್ರಕ್ಟ್ ಆಗುತ್ತೆ, ಅಂದರೆ ಹಾಳಾಗೋಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಕಬ್ಬಿಣನ ಮೊನ್ನೆ ಏನು ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಇವತ್ತು ನಾನು ಏನು ಮಾಡ್ತೀನಿ, ಯಾವುದೋ ಒಂದು ಕಬ್ಬಿಣನ ಆಚೆ ಬಿಸಿಲಲ್ಲಿ ಬಿಟ್ಬಿಡ್ತೀನಿ. ಏನೋ ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ನಾನು ಇವತ್ತು ಸಂಜೆ ಎತ್ಕೋಬೇಕಿತ್ತು, ಬಟ್ ಐ ಕಾಂಟ್ ಟೇಕ್ ದಟ್. ಇವತ್ತು ಸಂಜೆ ಎತ್ಕೋಬೇಕಾಗಿರೋದನ್ನ ನಾನು ಎತ್ಕೊಳ್ಳೋಕ್ಕಾಗಲಿಲ್ಲ. ಮೊನ್ನೆ 3 ದಿವಸ ಆದಮೇಲೆ ನಾನು ನೋಡ್ತಾ ಇದ್ದೀನಿ, ಬಟ್ ದಟ್ ಈಸ್ ರಸ್ಟೆಡ್. ಯಾಕೆ ಅಂತಂದರೆ ಅಲ್ಲಿ ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಏನಾಗಿದೆ, ರಸ್ಟ್ ಹಿಡಿದಿದೆ ಅಂತ ಹೇಳಿ. ಆ ಒಂದು ಪ್ರಾಸೆಸ್ಸನ್ನು ನಾನು ಕರೋಷನ್ ಅಂತ ಹೇಳಿ ಕರಿತೀನಿ. ಈ ಕರೋಷನನ್ನು ನಾವು ಪ್ರಿವೆಂಟ್ ಮಾಡಬೇಕು ಅಂತ ಅಂದರೆ ಆ ಒಂದು ಮೆಟಲ್ ಸರ್ಫೇಸ್ಗೆ ಪೇಂಟ್ ಮಾಡಬೇಕು ಅಥವಾ ಗ್ಯಾಲ್ವನೈಸೇಷನ್ ಮಾಡಬೇಕು. ಪ್ರಿವೆನ್ಷನನ್ನು 1 ಮಾರ್ಕ್ಸಿಗೆ ಕೇಳ್ತಾರೆ. ಕರೋಷನ್ ಡೆಫಿನೇಷನನ್ನು 1 ಮಾರ್ಕ್ಸಿಗೆ ಕೇಳ್ತಾರೆ. ಇದರಲ್ಲಿ ಏನಿದ್ರು 1 ಮಾರ್ಕ್ಸ್ ಆರ್ 2 ಮಾರ್ಕ್ಸ್ ವೇಟೇಜನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ರಾನ್ಸಿಡಿಟಿ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಫ್ಯಾಟ್ಸ್ ಸ್ಪಾಯ್ಲ್ ಆಗಿರ್ಬೋದು ಅಥವಾ ಆಯಿಲ್ ಸ್ಪಾಯ್ಲ್ ಆಗಿರುತ್ತೆ. ಯಾವುದಕ್ಕೆ ಅಂತಂದರೆ ಆಕ್ಸಿಡೇಷನಿಂದ ಫ್ಯಾಟ್ಸ್, ಆಯಿಲ್ ಏನಾಗಿರುತ್ತೆ, ಫ್ಯಾಟ್ಸ್ ಅಥವಾ ಆಯಿಲ್ಸು ಸ್ಪಾಯ್ಲ್ ಆಗಿರುತ್ತೆ. ಆ ಸ್ಪಾಯ್ಲ್ ಆದಾಗ ಏನಾಗುತ್ತೆ, ಬ್ಯಾಡ್ ಸ್ಮೆಲ್ ಕಾಸ್ ಆಗುತ್ತೆ. ಕರೆಕ್ಟಾ. ಇದಕ್ಕೆ ಪ್ರಿವೆನ್ಷನ್ ಏನಪ್ಪ ಅಂತ ಅಂದರೆ ರೆಫ್ರಿಜರೇಷನ್ಸ್ ಅಂತಂದರೆ ಫ್ರಿಡ್ಜಸ್ ಆಗಿರ್ಬೋದು, ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಇವೆಲ್ಲ ಪ್ರಿವೆನ್ಷನ್ ಆಗಿರುತ್ತೆ. ಓಕೆನಾ. Next is about a very important questions that can be asked for your exam. The first question is what is corrosion anta heli. Corrosion antandre, corrosion means destruction of a metal surface with an environment anta heltivi. How can be prevented antandre, it can be prevented by painting as well as galvanizing. Painting as well as galvanizing. Then define rancidity anta heli. Rancidity antandre spoiling of fats or oils causing bad smell. Prevention ಏನಪ್ಪ ಅಂತಂದರೆ ರೆಫ್ರಿಜರೇಷನ್ಸ್ ಆಸ್ ವೆಲ್ ಆಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳಿ ಕರಿತೀವಿ. ರೈಟ್ ಕೆಮಿಕಲ್ ಈಕ್ವೇಷನ್ ಫಾರ್ ರಸ್ಟಿಂಗ್ ಆಫ್ ಐರನ್ ಅಂತ ಹೇಳಿ. ರಸ್ಟಿಂಗ್ ಆಫ್ ಐರನ್ಗೆ ಕೆಮಿಕಲ್ ಈಕ್ವೇಷನನ್ನು ಬರಿಬೇಕು.
ಕರೆಕ್ಟಾ. ರೆಸ್ಟಿಂಗ್ ಆಫ್ ಐರನ್ಗೆ Fe2O3 ಕರೆಕ್ಟಾ ಹೇಳ್ತೀವಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಮಿಕಲ್ ಈಕ್ವೇಷನನ್ನು ಬರಿಬೇಕು. ಕರೆಕ್ಟಾ. Fe2O3 ಇಸ್ ಅ ರೆಸ್ಟಿಂಗ್ ಆಫ್ ಐರನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಏನಿರುತ್ತೆ, ಈ ಡಯಾಗ್ರಾಮನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ ಎಕ್ಸಾಮ್ಗೆ. ಕರೆಕ್ಟ್. ವೇರ್ ಇಸ್ ದ ರೆಡ್? ಈ ಒಂದು ಡಯಾಗ್ರಾಮನ್ನು 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆನಾ. ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಂತ ಕರಿತೀವಿ. ಕರೆಕ್ಟ್. ಫಸ್ಟ್ ಆಫ್ ಆಲ್ ಎಲೆಕ್ಟ್ರಾಲಿಸಿಸ್ ಅಂತ ಅಂದ್ರೆ ಏನು? ಎಲೆಕ್ಟ್ರಿಸಿಟಿ ಮುಖಾಂತರ ಕಾಂಪೌಂಡ್ಸನ್ನು ಬ್ರೇಕ್ ಮಾಡೋದನ್ನು ನಾವು ಎಲೆಕ್ಟ್ರಾಲಿಸಿಸ್ ಅಂತ ಕರಿತೀವಿ. ಈ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಮಾಡಬೇಕು ಅಂತಂದರೆ ನಾವು ಏನೇನೆಲ್ಲ ಯೂಸ್ ಮಾಡ್ತೀವಿ ಅಂತಂದರೆ ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡ್ತೀವಿ. ಯಾಕೆ ಅಂತಂದರೆ ವಾಟರನ್ನು ನಾವು ಬ್ರೇಕ್ ಮಾಡೋದಕ್ಕೆ ಇಂಟು ಹೈಡ್ರೋಜನ್. ವಾಟರನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಬ್ರೇಕ್ ಮಾಡೋದಕ್ಕೆ ಏನು ಮಾಡ್ತೀವಿ? ಎಲೆಕ್ಟ್ರಾಲಿಸಿಸಲ್ಲಿ ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡ್ತೀವಿ. ಇದು ನಿಮಗೆ ಗೊತ್ತಾಗಿರಬೇಕು. ಕರೆಕ್ಟಾ. ಈ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಂತ ಹೇಳ್ತೀವಿ. ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಂತ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಬ್ರೇಕಿಂಗ್ ಅ ಕಾಂಪೌಂಡ್ ಯೂಸಿಂಗ್ ಎಲೆಕ್ಟ್ರಿಸಿಟಿ. ಒಂದು ಕಾಂಪೌಂಡನ್ನು ಎಲೆಕ್ಟ್ರಿಸಿಟಿ ಮುಖಾಂತರ ಬ್ರೇಕ್ ಮಾಡೋದನ್ನು ಎಲೆಕ್ಟ್ರಾಲಿಸಿಸ್ ಅಂತ ಕರಿತೀವಿ. ಅದರಿಂದ ವಾಟರನ್ನು ನಾವೇನು ಮಾಡ್ತೀವಿ? ಎಲೆಕ್ಟ್ರಿಸಿಟಿಯಿಂದ ಬ್ರೇಕ್ ಮಾಡ್ತೀವಿ. ಕರೆಕ್ಟಾ. ವಾಟರನ್ನು ಏನು ಮಾಡ್ತೀವಿ? ಎಲೆಕ್ಟ್ರಿಸಿಟಿಯಿಂದ ಬ್ರೇಕ್ ಮಾಡ್ತೀವಿ ಈ ವಾಟರನ್ನು. ಕರೆಕ್ಟಾ. ಎಲೆಕ್ಟ್ರಿಸಿಟಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಇಟ್ ವಿಲ್ ಬಿ ಬ್ರೇಕ್ ಇಂಟು H2+O2 ಇಂದ ಬ್ರೇಕ್ ಡೌನ್ ಆಗುತ್ತೆ. ಕರೆಕ್ಟಾ. ಇದು ನಿಮಗೆ ಗೊತ್ತಿರಬೇಕು. ಆಫ್ಟರ್ ದಟ್ ನಾವೇನು ಮಾಡ್ತೀವಿ? ಈಗ ಅಸಿಡಿಫೈಡ್ ವಾಟರನ್ನು ತಗೋತೀವಿ. ಅಸಿಡಿಫೈಡ್ ವಾಟರನ್ನು ತಗೊಂಡು ಏನು ಮಾಡ್ತೀವಿ? ಕಂಟೈನರಲ್ಲಿ 2 ರಾಡ್ಸ್. ಕರೆಕ್ಟಾ. ಆ್ಯಂಡ್ ಪ್ಲೇಸ್ 2 ಎಲೆಕ್ಟ್ರಿಕ್ ರಾಡ್ಸ್, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ರಾಡನ್ನು ಇಡ್ತೀವಿ. ಒಂದು ಪಾಸಿಟಿವ್, ಇದು ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಪಾಸಿಟಿವನ್ನು ನಾವು ಆ್ಯನೋಡ್ ಅಂತ ಕರಿತೀವಿ. ಕರೆಕ್ಟಾ. ಪಾಸಿಟಿವನ್ನು ಆ್ಯನೋಡ್ ಅಂತ ಕರಿತೀವಿ. ನೆಗೆಟಿವನ್ನು ಕ್ಯಾಥೋಡ್ ಅಂತ ಕರಿತೀವಿ. ಆಮೇಲೆ ನಾವೇನು ಮಾಡ್ತೀವಿ? ಇದಿಷ್ಟು ಬ್ಯಾಟ್ರಿ ಮುಖಾಂತರ ಕನೆಕ್ಟ್ ಮಾಡ್ತೀವಿ. ಬ್ಯಾಟ್ರಿ ಮುಖಾಂತರ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ? ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತೆ. ಆ ಎಲೆಕ್ಟ್ರಿಸಿಟಿ ವಾಟರ್ ಮುಖಾಂತರ ಫ್ಲೋ ಆದಾಗ ಕ್ಯಾಥೋಡಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಕರೆಕ್ಟಾ. ಕ್ಯಾಥೋಡಲ್ಲಿ ಏನಾಗುತ್ತೆ? ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಚೆ ಬರುತ್ತೆ. ಆ್ಯನೋಡಲ್ಲಿ ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಇಲ್ಲಿ ಒಂದು ಫನ್ ಫ್ಯಾಕ್ಟ್ ಏನಪ್ಪ ಅಂತ ಅಂದರೆ, ಹೈಡ್ರೋಜನ್ನ ವಾಲ್ಯೂಮು ಆಕ್ಸಿಜನ್ನ ವಾಲ್ಯೂಮ್ಗಿಂತ 2 ಪಟ್ಟು ಜಾಸ್ತಿ ಆಗುತ್ತೆ. ಓಕೆನಾ. ದ ವಾಲ್ಯೂಮ್ ಆಫ್ ಹೈಡ್ರೋಜನ್ ಇಸ್ ಟ್ವೈಸ್ ದ ವಾಲ್ಯೂಮ್ ಆಫ್ ಆಕ್ಸಿಜನ್. ವೈ? ಬಿಕಾಸ್ ವಾಟರ್ ಹ್ಯಾಸ್ 2 ಹೈಡ್ರೋಜನ್ ಆಟಮ್. ವಾಟರಲ್ಲಿ 2 ಹೈಡ್ರೋಜನ್ ಆಟಮ್ ಇರುತ್ತೆ ಮತ್ತು 1 ಆಕ್ಸಿಜನ್ ಆಟಮ್ ಇರೋದ್ರಿಂದ ಈ ಕ್ಯಾಥೋಡಲ್ಲಿ ಏನು ಬರುತ್ತೆ? ಹೈಡ್ರೋಜನ್ನು ಟ್ವೈಸ್ ದ ಆಕ್ಸಿಜನ್ ಇರುತ್ತೆ. ಆಕ್ಸಿಜನ್ಗಿಂತ 2 ಪಟ್ಟು ಜಾಸ್ತಿ ಇರುತ್ತೆ. ಅದರಿಂದ H2O ಅಂತ ಕರಿತೀವಿ. ಯಾಕೆ ಅಂತ ಅಂದರೆ ಹೈಡ್ರೋಜನ್ 2 ಪಟ್ಟು ಆಕ್ಸಿಜನ್ಗಿಂತ ದೊಡ್ಡದು ಅಂತ ಅದರಿಂದ ಎಲೆಕ್ಟ್ರಾಲಿಸಿಸ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ನಮ್ಗೆ ಏನು ಕೊಡುತ್ತೆ ಅಂತ ಅಂದರೆ, ಇಟ್ ವಿಲ್ ಟೆಲ್ ದ ವೇ ಹೌ ಕ್ಯಾನ್ ವಿ ಸಪ್ರೇಟ್ ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ಎಲೆಕ್ಟ್ರಿಸಿಟಿ ಮುಖಾಂತರ ಯಾವ ಥರ ಸಪ್ರೇಟ್ ಮಾಡಬೇಕು ಅನ್ನೋದು ಕೂಡ ನಮಗೆ ಈ ಒಂದು ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ತಿಳಿಸ್ಕೊಡುತ್ತೆ. ಕರೆಕ್ಟಾ. ಅದರಿಂದ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಂತಂದರೆ ನಿಮಗೆ ಗೊತ್ತಾಗಿರಬೇಕು, ಇಟ್ ಈಸ್ ದ ಬ್ರೇಕಿಂಗ್ ಡೌನ್ ಯೂಸಿಂಗ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಮುಖಾಂತರ ಬ್ರೇಕ್ ಡೌನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಕರೆಕ್ಟಾ. ಇನ್ನೊಂದು ಸತಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಯು ಕ್ಯಾನ್ ಅಬ್ಸರ್ವ್ ಫಿಗರ್ ನಾವು. ಫಸ್ಟ್ ಆಫ್ ಆಲ್ ಈ ಡಯಾಗ್ರಾಮ್ಗೆ ನಾವೇನಂತ ಹೆಸರಿಟ್ಟಿದ್ದೀವಿ? ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಂತ ಕರಿತೀವಿ. ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಏನಪ್ಪ? ವಾಟ್ ಇಸ್ ಎಲೆಕ್ಟ್ರಾಲಿಸಿಸ್ ಅಂತ ಅಂದರೆ, ಇಟ್ ಈಸ್ ಅ ಬ್ರೇಕಿಂಗ್ ಡೌನ್ ಆಫ್ ವಾಟರ್ ಯೂಸಿಂಗ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ವಾಟರನ್ನು ನಾವು H2O ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಕರೆಕ್ಟಾ. ಇದನ್ನು ನಾವೇನು ಮಾಡ್ತೀವಿ? ಎಲೆಕ್ಟ್ರಿಸಿಟಿ ಅಪ್ಲೈ ಮಾಡಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ನಾವೇನು ಮಾಡ್ತೀವಿ? ಸೆಪ್ರೇಟ್ ಮಾಡ್ತೀವಿ. ಈ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಒಂದು ಕಂಟೈನರಲ್ಲಿ ಆ್ಯನೋಡ್ ರಾಡ್ ಮತ್ತು ಕ್ಯಾಥೋಡನ್ನು ಪ್ಲೇಸ್ ಮಾಡ್ತೀವಿ. ಆ್ಯನೋಡ್ ಇಸ್ ಅ ಪಾಸಿಟಿವ್ ಚಾರ್ಜ್, ಕ್ಯಾಥೋಡ್ ಇಸ್ ಅ ನೆಗೆಟಿವ್ ಚಾರ್ಜ್.
ಈ ಆ್ಯನೋಡ್ ಏನು ಅದಾದಮೇಲೆ ಒಂದು ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡ್ತೀವಿ. ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿದಾಗ ಟೆಸ್ಟ್ ಟ್ಯೂಬ್ ಒಳಗಡೆ ಏನಿರುತ್ತೆ, ಒಂದು ಗ್ರಾಫೈಟ್ ರಾಡ್ ಇರುತ್ತೆ. ಆ್ಯನೋಡ್ ಮುಖಾಂತರ ಆಕ್ಸಿಜನ್ ಆಚೆ ಬರುತ್ತೆ, ಕ್ಯಾಥೋಡ್ ಮುಖಾಂತರ ಹೈಡ್ರೋಜನ್ ಆಚೆ ಬರುತ್ತೆ. ಹೈಡ್ರೋಜನ್ ಇಸ್ ಟ್ವೈಸ್ ದ ವಾಲ್ಯೂಮ್ ಆಫ್ ಆಕ್ಸಿಜನ್ ಅಂತ ಹೇಳಿ ಕರಿತೀವಿ, ಬಿಕಾಸ್ ದಟ್ ಈಸ್ H2O. ಹೈಡ್ರೋಜನ್ಗಿಂತ ಆಕ್ಸಿಜನ್ಗಿಂತ ಹೈಡ್ರೋಜನ್ ದೊಡ್ಡದಾಗಿರುತ್ತೆ. ಕರೆಕ್ಟಾ? ಆಕ್ಸಿಜನ್ಗಿಂತ ಹೈಡ್ರೋಜನ್ ದೊಡ್ಡದಾಗಿರುತ್ತೆ. ಎಷ್ಟು ಪಟ್ಟು ದೊಡ್ಡದಾಗಿರುತ್ತೆ? 2 ಪಟ್ಟು ದೊಡ್ಡದಾಗಿರುತ್ತೆ. ಓಕೆನಾ? ಇನ್ನು 4 ಪಾಯಿಂಟ್ಸಲ್ಲಿ ಈ ಒಂದು 4 ಪಾಯಿಂಟ್ಸಲ್ಲಿ ನಾನು ಈ ಒಂದು ಚಾಪ್ಟರ್ನ ಡೀಟೇಲ್ಡ್ ಸಮ್ಮರಿಯನ್ನು ನಾನು ನಿಮಗೆ ಕೊಟ್ಟುಬಿಟ್ಟಿದ್ದೀನಿ ಈಸಿಯಾಗಿ. ಏನೇನು ನಾವು ಕಲಿತು ಅನ್ನೋದು ಕೂಡ ನಿಮಗೆ ಗೊತ್ತು ಆಲ್ರೆಡಿ. ಕೆಮಿಕಲ್ ರಿಯಾಕ್ಷನ್ ಚೇಂಜಸ್ ಸಬ್ಸ್ಟೆನ್ಸ್ ಇಂಟು ನ್ಯೂ ಒನ್ಸ್. ಕರೆಕ್ಟಾ? ಕೆಮಿಕಲ್ ರಿಯಾಕ್ಷನ್ ಅಂತ ಅಂದರೆ ಸಬ್ಸ್ಟಾನ್ಸನ್ನು ಹೊಸದಾಗಿ ಕ್ರಿಯೇಟ್ ಮಾಡುತ್ತೆ. ಕರೆಕ್ಟಾ? ಹೊಸದಾಗಿರುವಂಥ ಸಬ್ಸ್ಟೆನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಅದನ್ನು ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಕೆಮಿಕಲ್ ಇಕ್ವೇಷನನ್ನು ನಾವು ರೆಪ್ರೆಸೆಂಟ್ ಮಾಡಬೇಕು ಅಂತ ಅಂದರೆ ಆ ಕೆಮಿಕಲ್ ಇಕ್ವೇಷನ್ ಮಸ್ಟ್ ಬಿ ಬ್ಯಾಲೆನ್ಸ್ಡ್ ಆಗಿರಬೇಕು. ಆ್ಯಂಡ್ ದಟ್ ಕ್ಯಾನ್ ಯು ಒಬೇ ವಾಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅನ್ನು ಒಬ್ಟೈನ್ ಮಾಡಬೇಕು. ಕರೆಕ್ಟಾ? ಆ್ಯಂಡ್ ರಿಯಾಕ್ಷನ್ ಆರ್ ಕ್ಲಾಸಿಫೈಡ್ ಇಂಟು ಡಿಫ್ರೆಂಟ್ ಟೈಪ್ಸ್, ದಟ್ ಈಸ್ ಡಿಕಂಪೋಸಿಷನ್, ಕಾಂಬಿನೇಷನ್ ರಿಯಾಕ್ಷನ್ ಅಂತ ಅಂದರೆ ಹೇಳಿದೆ CSP ಅಂತ ಹೇಳಿದೆ. ಕಂಬೈನ್ಡ್ ಸಬ್ಸ್ಟಾನ್ಸ್ ಏನು ಮಾಡುತ್ತೆ? ಸಿಂಗಲ್ ಪ್ರಾಡಕ್ಟನ್ನು ಕೊಡುತ್ತೆ. ಅದಕ್ಕೆ ನಾವು ಏನಂತ ಹೇಳಿ ಕರಿತೀವಿ? ಕಾಂಬಿನೇಷನ್ ಅಂತ ಹೇಳಿ ಕರಿತೀವಿ. ಡಿಕಂಪೋಸಿಷನ್ ಅಂತ ಅಂದರೆ ಸಿಂಪಲ್ ಸಬ್ಸ್ಟಾನ್ಸ್. ಕರೆಕ್ಟಾ? ಸಿಂಪಲ್ ಸಬ್ಸ್ಟಾನ್ಸ್ ಅಥವಾ ಒಂದು ದೊಡ್ಡ ಕಾಂಪೌಂಡು ಸಿಂಪಲ್ ಸಬ್ಸ್ಟಾನ್ಸನ್ನು ಕೊಡುತ್ತೆ. ಮತ್ತೆ ನೆಕ್ಸ್ಟ್ ಡಿಕಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್ ಅಂತ ಬಂದಾಗ ಏನಾಗುತ್ತೆ? ಅಯಾನ್ಸ್ ಮಾಡಿ ಡಿಸ್ಪ್ಲೇಸ್ ಆಗುತ್ತೆ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಅಂದರೆ ಏನು? AB + CD ಗಿವ್ಸ್ AD + BC ಅಂತ ಹೇಳ್ತೀವಿ. ಇಟ್ ಈಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಇದು ಗೊತ್ತಿರಬೇಕು. ಕರೆಕ್ಟಾ? ರಿಯಲ್ ಲೈಫ್ ಇಶ್ಯೂಸ್ ಲೈಕ್ ಕರೋಷನ್ ಬಗ್ಗೆ ತಿಳ್ಕೊಂಡು, ರಾನ್ಸಿಡಿಟಿ ಬಗ್ಗೆ ತಿಳ್ಕೊಂಡು, ಆ್ಯಂಡ್ ದಿಸ್ ವಿ ಕಾಲ್ ಇಟ್ ಆಸ್ ಅ ಕೆಮಿಕಲ್ ಪ್ರಾಸೆಸ್. ಕರೆಕ್ಟಾ? ಕೆಮಿಕಲ್ ಪ್ರಾಸೆಸ್ ಅಂತ ಹೇಳಿ ಕರಿತೀವಿ. ಓಕೆ, ಹಿಯರ್ ನಿಮಗೆ ಒಂದಷ್ಟು ಕ್ವಶನ್ಸನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಓನ್ಲಿ 3 ಕ್ವಶನ್ಸ್ ಆರ್ ದ. ಈ 3 ಕ್ವಶನ್ಸನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಯು ಕ್ಯಾನ್ ಸಾಲ್ವ್ ಆ್ಯಂಡ್ ಯು ಕ್ಯಾನ್ ಟ್ರೈ ಟು ಸಾಲ್ವ್ ದಿಸ್ 3 questions, ಆ್ಯಂಡ್ ಇಫ್ ಯು ಆರ್ ಗೋಯಿಂಗ್ ಟು ಸಾಲ್ವ್, therefore you will build a confidence level. ಓಕೆ, ಫಸ್ಟ್ ಬ್ಯಾಲೆನ್ಸಿಂಗ್ ತಿಳ್ಕೊಬೇಕಾಗುತ್ತೆ. ಬ್ಯಾಲೆನ್ಸಿಂಗನ್ನು ತಿಳ್ಕೊಳ್ಳಿ. ಇಫ್ you are in Telegram, after answering please send the photocopies of this. ಕರೆಕ್ಟ್? ಫೋಟೋಕಾಪೀಸನ್ನು ಕಳಿಸ್ಕೊಡೋದಕ್ಕೆ ಟ್ರೈ ಮಾಡಿ. ಸೋಡಿಯಂ ಇದಕ್ಕೆ ಆನ್ಸರನ್ನು ಟ್ರೈ ಮಾಡಿ. ಆ್ಯಂಡ್ ವಾಟ್ ಈಸ್ ದ ಟೈಪ್ ಆಫ್ ರಿಯಾಕ್ಷನ್ ಅಂತ ಇದೆ. ಟೈಪ್ ಆಫ್ ರಿಯಾಕ್ಷನ್ ನೋಡಿ ಯಾವ ಟೈಪ್ ಅಂತ ಹೇಳಿ. CaCO3 AB + AC, ಸಾರಿ ವೆಯ್ಟ್ ಮಾಡಿ ಒಂದು ನಿಮಿಷ. ಕರೆಕ್ಟಾ? AB ಇದೆ ಪ್ಲಸ್, let's try it. It is very easy and you learnt it in the second. ಅಂದರೆ ಡಿಕಂಪೋಸಿಷನ್ ರಿಯಾಕ್ಷನ್ ಇದು. ಕರೆಕ್ಟಾ? ಡಿಕಂಪೋಸಿಷನ್ ರಿಯಾಕ್ಷನ್ ಯು ಕ್ಯಾನ್ ಸಾಲ್ವ್ ಈಸಿಲಿ. ಆ್ಯಂಡ್ ವಾಟ್ ಈಸ್ ಅಬ್ಸರ್ವ್ಡ್ ವೆನ್ ಸಿಲ್ವರ್ ನೈಟ್ರೇಟ್ ಈಸ್ ಆಡೆಡ್ ಟು ಸೋಡಿಯಂ ಕ್ಲೋರೈಡ್? ಸಿಲ್ವರ್ ನೈಟ್ರೇಟನ್ನು ಸೋಡಿಯಂ ಕ್ಲೋರೈಡ್ ಜೊತೆ ಆ್ಯಡ್ ಮಾಡಿದರೆ ಏನು ನೋಡ್ತೀರಾ ಅಂತ ಹೇಳಿ. ದಟ್ ಈಸ್ ಆಲ್ಸೋ ಈಸಿಯೆಸ್ಟ್ ಕಾನ್ಸೆಪ್ಟ್. AgNO3 + NaCl gives what? AgCl + NaNO3. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆನ್ಸರ್ ಇದು. ಓಕೆ, ವಾಟ್ ಕ್ಯಾನ್ ವಿ ಅಬ್ಸರ್ವ್? ಸಿಲ್ವರ್ ಕ್ಲೋರೈಡ್ ಮತ್ತು ಸೋಡಿಯಂ ನೈಟ್ರೇಟನ್ನು ಅಬ್ಸರ್ವ್ ಮಾಡ್ತೀವಿ. ಕರೆಕ್ಟಾ? ಯಾ, I think all my concepts are cleared for you. ಕರೆಕ್ಟಾ? ಕ್ಲಿಯರ್ಡ್ ಆಗಿದೆ ಅಂತ ಹೇಳಿ ತಿಳ್ಕೊಡ್ತೀನಿ. ಇಫ್ ಎನಿಥಿಂಗ್ ರಾಂಗ್ ಇನ್ ಮೈ ವಿಡಿಯೋಸ್, ಇನ್ ಮೈ 3 videos, ಪ್ಲೀಸ್ forget that points, and any wrong information I given, I think I'm not given any wrong information. On my knowledge, on my best of knowledge, I given everything for you, and I given very important concepts only for you.
If you are new to this channel, please share with your friends and subscribe with my YouTube channel. And in the upcoming videos, you will get next concepts. In the next video, ನಾನು ನಿಮಗೆ ಬಯಾಲಜಿ ಕಾನ್ಸೆಪ್ಟಿಂದ ಬರ್ತೀನಿ. ಬಯಾಲಜಿ ಆದಮೇಲೆ ಫಿಸಿಕ್ಸ್ ಅಂದರೆ ಎಲ್ಲ ಒಂದೊಂದು ಕಾನ್ಸೆಪ್ಟ್ಸನ್ನು ಮುಗಿಸ್ತಾ ನಾವು ಕಾನ್ಸೆಪ್ಟ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ದಿಸ್ ಇಸ್ ದ last video, and subscribe, my dear children and my dear friends. Okay, I'm going to stop my video here. Thank you. Bye bye.